2025-26ನೇ ಸಾಲಿನಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು 5ನೇ ತರಗತಿ ಓದ್ತಿರ್ತೀರಿ ಅವರಿಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ವಸತಿ ಶಾಲೆಗಳಿಗೆ ಅರ್ಜಿ ಕರೆದಿರ್ತಾನೆ. ಯಾವ್ಯಾವ ಸ್ಕೂಲ್ ಅಂತಂದ್ರೆ APJ ಅಬ್ದುಲ್ ಕಲಾಂ ವಸತಿ ಶಾಲೆ, ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು. ಈ 3 ಸ್ಕೂಲಿಗೆ ಈ ಸಲ 5ನೇ ಯಾರು ಓದ್ತಿರ್ತಾರಲ್ಲ ಅವ್ರನ್ನ 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ಅರ್ಜಿಯನ್ನು ಕರೆದಿರ್ತಾನೆ. ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕ್ಬೋದು. ಈ ಮೊದಲು ಮೊರಾರ್ಜಿ ದೇಸಾಯಿಗೆ ಅಪ್ಲಿಕೇಶನ್ ಕರೆದಾಗ ನೀವು ಡೈರೆಕ್ಟ್ ಮೊರಾರ್ಜಿ ವಸತಿ ಶಾಲೆಗಳಿಗೆ ಹೋಗಿ ಅಪ್ಲಿಕೇಶನ್ನ ಆಫ್ಲೈನಾಗಿ ಕೊಟ್ಟು ಬರಬೇಕಿತ್ತು. ಬಟ್ ಇದು ಆ ರೀತಿ ಇಲ್ಲ. ಇದನ್ನು ನೀವು ಡೈರೆಕ್ಟ್ ಸೇವಾ ಸಿಂಧು ಪೋರ್ಟಲ್ ಒಳಗೆ ಅಪ್ಲಿಕೇಶನ್ನ ಹಾಕ್ಬೋದು. ಇವಾಗ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ನ ನೋಡ್ಕೊಳ್ಳೋಣ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು, ಮತ್ತು ಯಾವ್ಯಾವ ಸ್ಕೂಲಿಗೆ ಎಷ್ಟೆಷ್ಟು ಸೀಟ್ ಅದಾವೆ, ಯಾವ್ಯಾವ ಕಾಸ್ಟ್ನ್ಯಾರನ್ನ ಎಲ್ಲೆಲ್ಲಿ ತೊಗೊತಾರೆ, ಮತ್ತು ಅರ್ಜಿ ಯಾವಾಗ ಸ್ಟಾರ್ಟ್ ಯಾವಾಗ ಎಂಡ್ ಅಂತಂದು ಎಲ್ಲ ಇವಾಗ ನೋಡ್ಕೊಳ್ಳೋಣ. ಇನ್ನು ಇದು ಅರ್ಜಿ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 31 ಜನವರಿ 2025. ಅಂದರೆ ಈಗ ಆಲ್ರೆಡಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಮತ್ತು ಇನ್ನು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 10/3/2025. ಅಂದರೆ ಮಾರ್ಚ್ 10ನೇ ತಾರೀಕಿನ ತನಕ ಈ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಯಾವ್ಯಾವ ಸ್ಕೂಲ್ ಒಳಗೆ ಯಾವ್ಯಾವ ಸೀಟ್ ಎಷ್ಟೆಷ್ಟು ಸೀಟ್ ಖಾಲಿ ಅದ ಅನ್ನೋದು ಈಗ ನೋಡ್ಕೊತ ಬರೋಣ. ಅಂದರೆ ವರ್ಗವಾರು ಮೀಸಲಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಐತೆ ಅನ್ನೋದು ಇವಾಗ 3 ಸ್ಕೂಲ್ ಒಳಗೆ ನೋಡ್ಕೊಳ್ಳೋಣ. ಮೊದಲು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಇವ್ರಿಗೆ ಎಷ್ಟೈತೆ ಅಂತಂದರೆ, ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಟೋಟಲ್ ಪ್ರವೇಶ ಸಂಖ್ಯೆ ಎಷ್ಟು ಅಂದರೆ 50 ಅದಾವೆ. ಅಂದರೆ ಟೋಟಲ್ 50 ಸೀಟ್ ಅದಾವೆ. ಅದರೊಳಗೆ 100% ಮುಸ್ಲಿಮ್ಸ್ನ ತೊಗೊತಾರೆ, ಮತ್ತು ಬೇರೆ ಕಾಸ್ಟಿಂದ ಯಾವ ಜನರನ್ನು ತೊಗೊಳಂಗಿಲ್ಲ. ಅದರೊಳಗೆ 50% ಹೆಣ್ಮಕ್ಳಿಗೆ ಅಂತಂದು ಮೀಸಲಾತಿ ಇರುತ್ತೆ. ಅಂದರೆ 25 ಸೀಟ್ ಹೆಣ್ಮಕ್ಳಿಗೆ ಹೋಗುತ್ತೆ, 25 ಸೀಟ್ ಗಂಡು ಮಕ್ಳಿಗೆ ಅಂತಂದು ಇರುತ್ತೆ. ನೆಕ್ಸ್ಟ್ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅಥವಾ APJ ಅಬ್ದುಲ್ ಕಲಾಂ ವಸತಿ ಶಾಲೆ. ಇಲ್ಲೇ ಟೋಟಲ್ ಸೀಟ್ ಬಂದುಬಿಟ್ಟು 50 ಅದಾವೆ. ಮೀಸಲಾತಿ ಅಲ್ಪಸಂಖ್ಯಾತರು ಅಂದರೆ ಇದು APJ ಅಬ್ದುಲ್ ಕಲಾಂ ಸ್ಕೂಲ್ ಇರೋದ್ರಿಂದ ಅಲ್ಪಸಂಖ್ಯಾತರಿಗೆ 75% ಸೀಟ್ ಇರ್ತವೆ. ಅಂದರೆ 38 ವಿದ್ಯಾರ್ಥಿಗಳನ್ನ ತೊಗೊತಾರೆ. ಮತ್ತು OBC ಅವ್ರಿಗೆ 25% ಇರುತ್ತೆ, ಅಂದರೆ 12 ವಿದ್ಯಾರ್ಥಿಗಳು. ಹೆಣ್ಣು ಮಕ್ಕಳಿಗೆ 50%, ಅಂದರೆ ಟೋಟಲ್ ಅದರೊಳಗೆ 50% ಹೆಣ್ಮಕ್ಳಿಗೆ ಅಂತಂದು ಮೀಸಲಾತಿ ಇರುತ್ತೆ. ಇನ್ನು ನೆಕ್ಸ್ಟ್ ಮೊರಾರ್ಜಿ ದೇಸಾಯಿ ಸ್ಕೂಲ್ ಒಳಗೆ ಇದರೊಳಗೆ ಟೋಟಲ್ ಸೀಟ್ 60 ಅದಾವೆ. ಮೀಸಲಾತಿ ಅಲ್ಪಸಂಖ್ಯಾತರು ಇವ್ರಿಗೆ ಸೇಮ್ 75% ಮೀಸಲಾತಿ ಇರುತ್ತೆ, ಅಂದರೆ 45 ವಿದ್ಯಾರ್ಥಿಗಳನ್ನ ತೊಗೊತಾರೆ. ಮತ್ತು ಇನ್ನು OBC ಮತ್ತು ಜನರಲ್ ಕಾಸ್ಟ್ನವ್ರಿಗೆ 25% ಡಿಸ್ಕೌಂಟ್ ಇರುತ್ತೆ, ಪರ್ಸೆಂಟೇಜ್ ಮೀಸಲಾತಿ ಇರುತ್ತೆ. ಮತ್ತು ಆ್ಯಸ್ ಯೂಶುವಲ್ ಸೇಮ್ ಲೇಡೀಸಿಗೆ 50% ಇರುತ್ತೆ. ಇನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ 80. ಇದಕ್ಕೆ ಟೋಟಲ್ 80 ಇರುತ್ತೆ. ಪ್ರತಿ ವಿಭಾಗಕ್ಕೆ 40 ವಿದ್ಯಾರ್ಥಿಗಳಂತೆ 2 ವಿಭಾಗಗಳು. ಇದರೊಳಗೆ 2 ವಿಭಾಗ ಇರ್ತವೆ. ಒಂದಕ್ಕೆ 40 ಸೀಟು, ಇನ್ನೊಂದಕ್ಕೆ 40 ಸೀಟು. ಮತ್ತು ಮೀಸಲಾತಿ ಅಲ್ಪಸಂಖ್ಯಾತರ 75% ಸೇಮ್. ಇತರೆ ವಿದ್ಯಾರ್ಥಿಗಳಿಗೆ 25%, ಹೆಣ್ಮಕ್ಳಿಗೆ 50% ಇಲ್ಲೇ ಸೀಟು ಮೀಸಲಾತಿ ಇರುತ್ತೆ. ಇಲ್ಲಿ ಈ ಚಾರ್ಟ್ ಒಳಗೆ ತೋರಿಸಿರೋಂಗೆ ನೀವು ನೋಡ್ಕೋಬೋದು. ಅಲ್ಪಸಂಖ್ಯಾತರಿಗೆ 75% ಡಿಸ್ಕೌಂಟ್ ಇದು ಮೀಸಲಾತಿ ಐತಿ ಸೀಟ್. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಕಾಸ್ಟ್ ಇವರಿಗೆ 25% ಇರುತ್ತೆ. ಇಲ್ಲಿ ಎಷ್ಟು ಸೀಟ್ ಗಂಡು ಮಕ್ಕಳಿಗೆ ಎಷ್ಟು ಸೀಟ್ ಹೆಣ್ಮಕ್ಳಿಗೆ ಅದ ಅನ್ನೋದು ನಿಮಗೆ ಕಾಣಿಸುತ್ತೆ. ಇನ್ನು ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಯಾವ್ಯಾವುದು ಅಂತಂದರೆ, ಅಂದರೆ ವಿಶೇಷ ವರ್ಗಗಳಿಗೆ ಸ್ಥಾನಮಾನ ಹಂಚಿಕೆ. ಇವು ಹೆಂಗಂತಂದರೆ, ಇವಾಗ ದಿವ್ಯಾಂಗ ವಿದ್ಯಾರ್ಥಿಗಳು ಇವರಿಗೆ 5% ಮೀಸಲಾತಿ ಇರುತ್ತೆ. ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ 4% ಇರುತ್ತೆ. ಮತ್ತು ವಿಶೇಷ ದುರ್ಬಲ ವರ್ಗದ ಮಕ್ಕಳು ಇವರಿಗೆ 5% ಇರುತ್ತೆ. ಸಫಾಯಿ ಕರ್ಮಚಾರಿ ಮಕ್ಕಳು ಇವರಿಗೆ 5% ಇರುತ್ತೆ. ಮತ್ತು ಅಲೆಮಾರಿ, ಅರೆ ಅಲೆಮಾರಿ, ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳು ಇವರಿಗೆ 10% ಡಿಸ್ಕೌಂಟ್ ಇರುತ್ತೆ. ಮತ್ತು ಸ್ಮಶಾನ ಕಾರ್ಮಿಕ ಮಕ್ಕಳು ಇವರಿಗೆ ಟೋಟಲಾಗಿ 2% ಡಿಸ್ಕೌಂಟ್ ಇರುತ್ತೆ. ಇನ್ನು ಇದನ್ನು ಪ್ರೊಸೆಸ್ ಹೆಂಗಪ್ಪ, ಪ್ರವೇಶ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ, ಈ ಎಕ್ಸಾಮ್ನ ಅಲ್ಪಸಂಖ್ಯಾತ ಅವ್ರ ಇಲಾಖೆಯಿಂದ ನಡೆಸೋದ್ರಿಂದ ಮೊರಾರ್ಜಿ ಸ್ಕೂಲ್ ಮತ್ತು APJ ಅಬ್ದುಲ್ ಕಲಾಂ ಸ್ಕೂಲ್ ಮತ್ತು ಮುಸ್ಲಿಂ ವಸತಿ ಸ್ಕೂಲ್ ಇವೆಲ್ಲ ಎಕ್ಸಾಮ್ನು ಸೇರಿ ಒಂದೇ ಡಿಪಾರ್ಟ್ಮೆಂಟ್ ಅವರು ನಡೆಸ್ತಾರೆ. ಅಂದರೆ ನೀವು ಈ ಅಪ್ಲಿಕೇಶನ್ನ ಸೇವಾ ಸಿಂಧು ಪೋರ್ಟಲ್, ಅಂದರೆ ನಿಮ್ಮ ಹತ್ತಿರದ ಗ್ರಾಮೋನ್ CSC ಸೆಂಟರ್ ಇಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಇನ್ನು ಅರ್ಜಿ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಏನೇನು ಅರ್ಹತೆ ಇರಬೇಕಂತಂದ್ರೆ, ಅವ ಸೇಮ್ ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು, 11ರಿಂದ 13 ವರ್ಷ ವಯಸ್ಸಿನವ್ರು ಇರ್ಬೇಕು, ಮತ್ತು ಪ್ರೆಸೆಂಟ್ ಈ ಸಲ 5ನೇ ತರಗತಿ ಒಳಗೆ ಓದ್ತಾ ಇರ್ಬೇಕು. ಇನ್ನು ಅರ್ಜಿ ಹೆಂಗೆ ಸಲ್ಲಿಸ್ಬೇಕಂತಂದ್ರೆ,
ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ನಿರ್ವಹಿಸುತ್ತಿರುವ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಇವರು ಮತ್ತು ಮುರಾರ್ಜಿ ಸ್ಕೂಲ್ ಮತ್ತು APG ಸ್ಕೂಲ್ ಇವರೆಲ್ಲರೂ ಸೇವಾ ಸಿಂಧು ಪೋರ್ಟಲ್ ಒಳಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇನ್ನು ಏನೇನು ಡಾಕ್ಯುಮೆಂಟ್ ಬೇಕಂತಂದ್ರೆ ವಿದ್ಯಾರ್ಥಿ ಇತ್ತೀಚಿನ ಭಾವಚಿತ್ರ ಅಂದ್ರೆ ಒಂದು ಫೋಟೋ ಬೇಕು, ಹೊಳ್ಳಿ ಅದಕ್ಕೆ ಬ್ಯಾಕ್ಗ್ರೌಂಡ್ ವೈಟ್ ಇರ್ಬೇಕು ಹಿಂದೆ. ಹೊಳ್ಳಿ ಅದು ಎಷ್ಟು KB ಒಳಗೆ ಇರ್ಬೇಕಂತಂದ್ರೆ 20ರಿಂದ 50 KB, ಅಂದರೆ ಮಿನಿಮಮ್ 20 KB, ಮ್ಯಾಕ್ಸಿಮಮ್ 50 KB ಇರ್ಬೇಕು. ಮತ್ತು ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿದೇ ಇರಬೇಕು, ಅವ್ರ ತಂದೆ ಅಥವಾ ತಾಯಿದು ನಡೆಯಂಗಿಲ್ಲ. ಇದು ಟೋಟಲ್ 500 KB ಬೇಕು, 500ರಿಂದ 1 MB ಒಳಗೆ ಇರಬೇಕು. ಮತ್ತು ಅವ್ರೇನಾದರೂ ಹ್ಯಾಂಡಿಕ್ಯಾಪ್ಟ್ ಇತ್ತಂದ್ರೆ ಅದು UD ID ಕಾರ್ಡ್ ಬೇಕಾಗುತ್ತೆ. ಇನ್ನು ಪರೀಕ್ಷಾ ಪ್ರವೇಶ ವಿಧಾನ, ಇನ್ನು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತಂದರೆ ಟೋಟಲ್ 100 ಮಾರ್ಕ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ವಸತಿ ಶಾಲೆಯ ಆಯ್ಕೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳೇ ನೇರ ಮಾನದಂಡ. ಅವ ಎಕ್ಸಾಮ್ನೊಳಗೆ ಯಾವ ಮಾರ್ಕ್ಸ್ ತೊಗೊಂಡಿರ್ತಾನೆ ಅದ್ರ ಮ್ಯಾಗ ಇವ್ರನ್ನ ವಿದ್ಯಾರ್ಥಿಗಳನ್ನ ತೊಗೊತಾರೆ. ಇನ್ನು ಇದು 100 ಮಾರ್ಕ್ಸಿಂದ 100 ಕ್ವಶನ್ ಇರ್ತವೆ. ಇದಕ್ಕೆ ಎಷ್ಟು ನಿಮಿಷದಾಗ ನೀವು ಆನ್ಸರ್ ಮಾಡ್ಬೇಕಂತಂದ್ರೆ 120 ನಿಮಿಷ. ಅಂದ್ರೆ 100 ಕ್ವಶನ್ 120 ನಿಮಿಷ ನಿಮ್ಗೆ ಟೈಮ್ ಇರುತ್ತೆ. ಇನ್ನು ಯಾವ್ಯಾವ ಇರ್ತಾವಪ್ಪ ಅಂತಂದ್ರೆ ಸಬ್ಜೆಕ್ಟ್ ಕನ್ನಡ 20 ಮಾರ್ಕ್ಸ್, ಇಂಗ್ಲೀಷ್ 20 ಮಾರ್ಕ್ಸ್, ಗಣಿತ 20 ಮಾರ್ಕ್ಸ್, ಮತ್ತು ಪರಿಸರ ಅಧ್ಯಯನ, ಸಾಮಾನ್ಯ ವಿಜ್ಞಾನ ಇವು 20 ಮಾರ್ಕ್ಸ್, ಮತ್ತು ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಅಂದರೆ ಜನರಲ್ ನಾಲೆಜ್ ಮತ್ತು ಮೆಂಟಲ್ ಎಬಿಲಿಟಿ ಇವಕ್ಕೆ 20 ಕ್ವಶನ್ಸ್ ಇರ್ತಾವೆ. ಇನ್ನು ಸೀಟು ಹಂಚಿಕೆ ಮತ್ತು ದಾಖಲಾತಿ ಹೆಂಗೆ ಮಾಡ್ಕೊತಾರೆ ಅಂದರೆ ಇವರು ರೋಸ್ಟರ್ ಆಧಾರದ ಮೇಲೆ ಇವರು ಸೀಟ್ ಹಂಚಿಕೆನ ಮಾಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಆಯಾ ಜಿಲ್ಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ತೊಗೊತಾರೆ. ಅದಾದಮೇಲೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳನ್ನ ತೊಗೊತಾರೆ. ಅವ್ರ ಜಿಲ್ಲೆಯೊಳಗೆ ಅವ್ರಿಗೆ ಸೀಟ್ ಸಿಗಲಿಲ್ಲ ಅಂತಂದರೆ ಬೇರೆ ಜಿಲ್ಲೆಯೊಳಗೆ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಇವಾಗ ಒಂದು ವೇಳೆ 75% ಮೈನಾರಿಟಿ ಅವ್ರಿಗೆ ಅಂತ ಐತಿ, 25% OBC ಅವ್ರಿಗೆ ಮತ್ತು ಇತರೆ ಕಾಸ್ಟಿಗೆ ಅಂತ ಐತಿ. ಅಷ್ಟರೊಳಗೂ ಇವಾಗ 75% ಮೈನಾರಿಟಿ ಒಳಗೆ ಸೀಟ್ ಏನಾದರೂ ಖಾಲಿ ಉಳಿದಿತ್ತಂದ್ರೆ ಅವಾಗ ಏನು ಮಾಡ್ತಾರೆ ಅಂದರೆ ಬೇರೆ ಕಾಸ್ಟ್ನವ್ರನ್ನ ಅಲ್ಲಿ ಹಾಕೊಂಡು ಸೀಟ್ನ ಫಿಲ್ ಮಾಡ್ಕೊತಾರೆ. ಮತ್ತು ಬಾಲಕರ ಸ್ಥಾನ ಖಾಲಿ ಉಳಿದ್ರೆ ಅದೇ ವರ್ಗದ ಬಾಲಕಿಯರಿಗೆ ಅವಕಾಶ ಕೊಡ್ತಾರೆ. ಮತ್ತು ಬಾಲಕಿಯರ ಸ್ಥಾನ ಖಾಲಿ ಉಳಿತಂದ್ರೆ ಅದೇ ವರ್ಗದ ಬಾಲಕರಿಗೆ ಆ ಸೀಟ್ ಒಳಗೆ ಅವ್ರನ್ನ ಫಿಲ್ ಮಾಡ್ಕೊತಾರೆ. ವಸತಿ ಶಾಲಾ ಸಿಬ್ಬಂದಿ ಮತ್ತು ಸರ್ಕಾರಿ ನೌಕರ ಮಕ್ಕಳಿಗೆ ಅವಕಾಶ. ಇನ್ನು ಅದೇ ಸ್ಕೂಲ್ ಒಳಗೆ ಗುತ್ತಿಗೆ ಆಧಾರದ ಮೇಲೆ ಮತ್ತು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರ ಮಕ್ಕಳಿಗೆ ಇನ್ಕಮ್ ಕಾಸ್ಟ್ ಏನು ನೋಡ್ದೇ ಅವ್ರಿಗೆ ಅಪ್ಲಿಕೇಶನ್ ಎಕ್ಸಾಮ್ ಬರೋಕೆ ಅಲೋವ್ ಮಾಡಿಕೊಟ್ಟಿರ್ತಾರೆ. ವಸತಿ ಶಾಲೆಗಳಿಗೆ ಪ್ರವೇಶ ಪ್ರಕ್ರಿಯೆಗೆ ತಾತ್ಕಾಲಿಕ ವೇಳಾಪಟ್ಟಿ. ಇನ್ನು ಇದ್ರ ಟೈಮ್ ಟೇಬಲ್ ನೋಡ್ಕೊಂಬರೋಣ. ಈಗ ಅರ್ಜಿ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇವಾಗ ಆಗಲಿ ಕೇಳಿ ನಾನು 31/1/2025 ಅಂದರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಈಗ ಇನ್ನು ಎಂಡ್ ಡೇಟ್ ಬಂದುಬಿಟ್ಟು 10/3/2025 ಅಂದರೆ ಮಾರ್ಚ್ 10ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರುತ್ತೆ. ಇವತ್ತು ಆಲ್ರೆಡಿ ಫೆಬ್ರವರಿ 10 ಅಂದರೆ ಮಾರ್ಚ್ 10, ಇನ್ನೂ ಒಂದು ತಿಂಗಳು ಅಷ್ಟೇ ಟೈಮ್ ಐತಿ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರಾಂಶುಪಾಲರು ಅರ್ಜಿಗಳನ್ನು ಪರಿಶೀಲಿಸುವ ಅಂತಿಮ ದಿನಾಂಕ ಏಪ್ರಿಲ್ 5, 2025. ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇವರು ಅರ್ಜಿಗಳನ್ನು ಅನುಮೋದಿಸುವ ಅಂತಿಮ ದಿನಾಂಕ 10/4/2025. ಇನ್ನು ಎಕ್ಸಾಮ್ ಯಾವಾಗ ನಡೀತಾವೆ ಅಂತಂದರೆ ಭಾನುವಾರ ಅಂದರೆ ತಾತ್ಕಾಲಿಕವಾಗಿ ಹೇಳ್ಯಾರಿದ್ದಾನೆ, ಸಂಡೇ ಎಕ್ಸಾಮ್ ನಡೀತಾವೆ. ಡೇಟ್ ಬಂದುಬಿಟ್ಟು 13/4/2025 ಅಂದರೆ ಏಪ್ರಿಲ್ 13ನೇ ತಾರೀಕಿಗೆ ಎಕ್ಸಾಮ್ ನಡೆಸ್ಬೇಕಂತಂದವರು ಹಾಕೊಂಡಾರ. ಬಟ್ ಇದು ತಾತ್ಕಾಲಿಕವಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಅದು ಚೇಂಜ್ ಆಗ್ಬೋದು. ಇನ್ನು ಎಕ್ಸಾಮದ ರಿಸಲ್ಟ್ ಯಾವಾಗ ಬರ್ತಂತಂದರೆ ಮೇ 5ನೇ ತಾರೀಕು ಅಂದರೆ ಮೇ 5ನೇ ತಾರೀಕು 2025 ಇಷ್ಟರೊಳಗೆ ಬರುತ್ತೆ. ಹೊಳೆ ಒಂದು ಸೀಟ್ ಹಂಚಿಕೆ ನಾವು 4 ಸ್ಟೇಜ್ ಒಳಗೆ ಬಿಡ್ತಾರೆ. ಅಷ್ಟರೊಳಗೆ ಹುಡುಗರು ನಿಮ್ಮ ಸೆಲೆಕ್ಷನ್ ಆಗಿತ್ತಂದ್ರೆ ಓಕೆ, ಇಲ್ಲಿಕಂದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ವಸತಿ ಶಾಲೆ, APJ ಅಬ್ದುಲ್ ಕಲಾಂ ಮತ್ತು ಮುಸ್ಲಿಂ ವಸತಿ ಶಾಲೆಗಳಿಗೆ ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಇನ್ನು ಸೌಲಭ್ಯ ಏನೇನು ನೀಡ್ತಾರೆ ಅಂತಂದರೆ ಪ್ರತಿ ವಿದ್ಯಾರ್ಥಿಗಳಿಗೂ ಉಚಿತ ಊಟ ಮತ್ತು ವಸತಿ ಮತ್ತು ಇದ್ರ ಜೊತೆ ಶಿಕ್ಷಣನೂ ಕೊಡ್ತಾರೆ. ಮತ್ತು ಸಮವಸ್ತ್ರ, ಬೂಟು, ಕಾಲು ಚೀಲ ಎಲ್ಲ ಕೊಡ್ತಾರೆ, ಸಾಕ್ಸ್, ಬೂಟ್ ಎಲ್ಲ ಕೊಡ್ತಾರೆ. ಅದಾದಮೇಲೆ 2 ತಿಂಗಳಿಗೊಮ್ಮೆ ಕ್ಷೌರದ ವ್ಯವಸ್ಥೆ ಇರುತ್ತೆ. ಮತ್ತು ಪುಸ್ತಕ, ಪೆನ್ ಅವ್ರಿಗೆಲ್ಲ ಏನೇನು ಬೇಕು ಅವೆಲ್ಲ ಬೇಸಿಕ್ ನೀಡ್ಸನ್ನ ಅವರು ಕೊಟ್ಟಿರ್ತಾರೆ. ಮತ್ತು ಟೂತ್ಪೇಸ್ಟ್, ಸೋಪ್, ಬ್ರಷ್, ಎಣ್ಣೆ ಇವೆಲ್ಲ ಕಿಟ್ಟನ್ನು ಅವರು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ವೈದ್ಯಕೀಯ ಸೌಲಭ್ಯ ಇರುತ್ತೆ. ಮತ್ತು ಹಾಸಿಗೆ, ಟ್ರಂಕ್, ಕಾಟ್ ಇವೆಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ಒಳ್ಳಿನ ಸೈನ್ಸ್ ಸ್ಟೂಡೆಂಟ್ ಆದ್ದರಿಂದ ಅವ್ರಿಗೆಲ್ಲ ಪ್ರಯೋಗಶಾಲೆಗಳದ್ದು ಮತ್ತು ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಅವ್ರಿಗೆ ಇರ್ತವೆ. ಮತ್ತು ಲರ್ನಿಂಗ್, ನಾಯಕತ್ವದ ತರಬೇತಿ, ವ್ಯಕ್ತಿತ್ವ ವಿಕಸನ, ವೃತ್ತಿ ಮಾರ್ಗದರ್ಶನ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರಿವು
ಅಂದರೆ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಹೆಂಗೆ ಇದು ಮಾಡ್ಬೇಕು ಅನ್ನೋದು ಅವ್ರಿಗೆಲ್ಲ ಜನರಲ್ ನಾಲೆಜ್ನ ಹೇಳ್ತಾರೆ. ಇನ್ನು ಸ್ಪೋಕನ್ ಇಂಗ್ಲೀಷ್ನ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಇನ್ನು ಈ ವಿಡಿಯೋದೊಳಗೆ ನಾನು ನಿಮ್ಗೆ ಕೊಟ್ಟಂಥ ಮಾಹಿತಿ ನಿಮ್ಗೇನಾದರೂ ಯೂಸ್ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ವಿಡಿಯೋ ನಿಮಗಾದರೂ ಯೂಸ್ ಆಗಲಿಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಒಳಗೆ, ನಿಮ್ಮ ಫ್ರೆಂಡ್ಸ್ ಒಳಗೆ ಯಾವ್ಯಾವ ವಿದ್ಯಾರ್ಥಿಗಳು ಇದೇ ಥರ ಓದ್ತಿರ್ತಾರಲ್ಲ ಅವ್ರ ಪೇರೆಂಟ್ಸ್ಗೆ ಶೇರ್ ಮಾಡಿರಿ, ಅಂದರೆ ಅವ್ರಿಗಾದರೂ ಯೂಸ್ ಆಗುತ್ತದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತಿರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ ಜೊತೆ ನೀವು ಅಪ್ಡೇಟ್ ಆಗಿರ್ರಿ. ಇನ್ನು ಈ ಅಪ್ಲಿಕೇಶನ್ ಕ್ಲೋಸ್ ಆಗಕ್ಕೆ ಇನ್ನು 10 ದಿನ ಇರೋದ್ರಿಂದ, ಇನ್ನೂ 1 ತಿಂಗಳು ಇರೋದ್ರಿಂದ ಬೇಗ ಅರ್ಜಿಯನ್ನು ಸಲ್ಲಿಸಿರಿ, ಇಲ್ಕಂದ್ರೆ ಸರ್ವರ್ ಡೌನ್ ಆಗುತ್ತೆ. ಓಕೆ.